ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇಲ್ಲಿ ಕೋಡ್ಬಳೆ ಮಾಡ್ಲತ್ತೀನಿ. ಅದಕ್ಕೆ ಒಂದು ತಮ್ಗೆ ಅಕ್ಕಿ ಹಿಟ್ಟು ಮತ್ತು ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ಮತ್ತು ಒಂದು ಬಟ್ಟಲು ರವೆ ತೊಗೊಂಡಿನಿ ನೋಡ್ರಿ. ಈಗ ಒಂದು ಬುಡ್ಡಿ ತೊಗೊಂಡು ಅದಕ್ಕೆ ಒಂದು ತಮ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದು ಪುಟಾಣಿ ಒಂದು ಗ್ಲಾಸ್ ತೊಗೊಂಡಿದ್ದೆ ರೀ. ಅದು ಮಿಕ್ಸಿ ಮಾಡಿ ಅದ್ರ ಹಿಟ್ಟು ಪುಟಾಣಿ ಹಿಟ್ಟು ತೊಗೊಳತ್ತೀನಿ ಇಲ್ಲಿ. ಸೊ ಅದನ್ನು ಇದಕ್ಕೆ ಹಾಕೋತೀನಿ. ಈಗ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೆ, ಚಿರೋಟಿ ರವೆ. ಅದನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಮತ್ತು 1 ಟೇಬಲ್ ಸ್ಪೂನ್ ಅರಿಶಿಣ ಪೌಡ್ರ್ ಹಾಕ್ಕೊಂಡು ಮತ್ತು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳತ್ತೀನಿ ನೋಡಿರಿ 1 ಸ್ಪೂನು. ಅದು ಆದಮೇಲೆ ನಾ ಇಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೆ. ಅಜ್ವೇನ್ ಇದ್ರೆ ಹಾಕೋರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅಜ್ವೇನ್ ನನಗೆ ಸಿಗಲಿಲ್ಲ ರೀ. ಅದೆಲ್ಲ ಹಾಕ್ಕೊಂಡು ನಾ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಒಂದು 6 ಚಮಚ ಇಲ್ಲಿ ನಾನು ಎಣ್ಣೆ ಕಾಯ್ಲಾಕ ಇಟ್ಟಿದ್ದೆ ರೀ. ಅದು ಆದಮೇಲೆ ಬಿಸಿ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಕಲಿಸ್ಕೊತ ಬರ್ರಿ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಒಂದು 10 ನಿಮಿಷ ಹಿಟ್ಟು ನೆನೆಯಾಗಿ ಬಿಡ್ಬೇಕು ರೀ. ರೆಡಿ ಮಾಡ್ಕೊಂಡಿದ್ದು ಹಿಟ್ಟನ್ನ ಒಂದು 10 ನಿಮಿಷ ನೆನೆಯಾಗಿ ಬಿಟ್ಬಿಟ್ಟು ಇಟ್ಬಿಡ್ತೀನಿ ನೋಡಿರಿ. ಅದು ಆದಮೇಲೆ ಈಗ ನಾನಿಲ್ಲಿ ಕೋಡ್ಬಳೆ ಮಾಡ್ಲಿಕ್ಕೆ ಒಂದು ಪ್ಲೇಟ್ ತೊಗೊಂಡಿನಿ ರೀ. ಪ್ಲೇಟ್ ಅಥವಾ ಮಣಿ ಯಾವುದಾದ್ರೂ ತೊಗೊರಿ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ನಿಸ್ತದ ಅದ್ರ ಮೇಲೆ ನೀವು ಮಾಡ್ಕೊಬೋದು ರೀ. ಸೊ ಅದು ಆದಮೇಲೆ ಈಗ ಈ ಥರ ಕೋಡ್ಬಳೆ ಮಾಡ್ಲತ್ತೀನಿ ನೋಡಿರಿ. ತಗೊಂಡು ಒಂದು ಪ್ಲೇಟ್ ಮೇಲೆ ಮಾಡಿ ಕೋಡ್ಬಳೆ ಶೇಪ್ ಎಲ್ಲ ಮಾಡಿಕೊಂಡು ಸೈಡಿಗೆ ಇಟ್ಕೊಬೇಕು ನೋಡಿರಿ. ಈ ಥರ ಬಂದಿತ್ತು ನೋಡಿರಿ ಕೋಡ್ಬಳೆ. ಮತ್ತು ಅದು ಆದಮೇಲೆ ನಾ ಈಗ ಹೀಗೆ ಎಲ್ಲ ಒಂದು ಕೋಡ್ಬಳೆನ ಮಾಡಿಕೊಂಡು ರೆಡಿ ಮಾಡ್ತೀನಿ ನೋಡಿರಿ. ಕೈ ಮೇಲೆ ಮಾಡ್ಕೊಂಡಿದ್ರಿ. ಆಲ್ಮೋಸ್ಟ್ ಕೈ ಮೇಲೆ ಸರಿಯಾಗಿ ಹೊಂಟಿತ್ತು ಮತ್ತು ಜಲ್ದಿ ಈಸಿಯಾಗೂ ಆಗ್ತವ ಅಂಥೇಳಿ ಪಟ್ ಮಾಡ್ಕೋಬೇಕಂಥೇಳಿ ಕೈ ಮೇಲೆ ಮಾಡ್ಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡು ಆದಮೇಲೆ ಎಲ್ಲ ಕೋಡ್ಬಳೆ ರೆಡಿ ಆಯ್ತು ನೋಡಿರಿ. ರೆಡಿ ಆದಮೇಲೆ ಇಲ್ಲಿ ನಾವು ಒಂದು ಸೈಡ ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ರಿ. ಎಣ್ಣೆ ಸ್ವಲ್ಪ ಚಲೋ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರನೇ ಈ ಕೋಡ್ಬಳೆನ ಬಿಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ನೋಡಿರಿ. ಎಣ್ಣೆನೂ ಅಷ್ಟೊತ್ತಿಗೆ ಕಾಯ್ದಿತ್ತು. ಕಾಯ್ದಾದ್ಮೇಲೆ ಒಂದೊಂದೇ ಕೋಡ್ಬಳೆನ ಎಲ್ಲ ಇದಕ್ಕೆ ನಾನು ಸೇರಿಸ್ಕೊತೀನಿ ನೋಡಿರಿ. ಸೇರಿಸ್ಕೊಂಡು ಆದಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದಕ್ಕೆ ಹುರ್ಕೋಬೇಕು ರೀ. ಹುರ್ಕೊಂಡು ಆದಮೇಲೆ ಅಂದ್ರೆ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಅದು ಆದ ನಂತರ ಕೋಡ್ಬಳೆ ರೆಡಿ ಆಗ್ತಾವೆ ನೋಡಿರಿ. ಇಷ್ಟೊಂದು ಕೋಡ್ಬಳೆ ಅದವು. ಈಗ ಮಳೆ ಎಲ್ಲ ಹೊಂಟದಲ್ರಿ. ಸೊ ಬಿಸಿ ಬಿಸಿ ಟೀ ಜೊತೆ ಎಲ್ಲ ಈವ್ನಿಂಗ್ ಟೈಮ್ನಾಗ ಸ್ನ್ಯಾಕ್ಸ್ ಅಂತ ಆಗ್ತಾವೆ. ಸೂಪರ್ ಆಗಿದ್ದು ರೀ ನಮ್ಮ ಕೋಡ್ಬಳೆ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ ರೀ. ಟೇಕ್ ಕೇರ್.